ನಮಸ್ತೆ ಕರ್ನಾಟಕ, ನಾನು ಸುಭಾನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ತುಂಬ ಜನ ಮೆಸೇಜ್ ಮಾಡ್ತಿದ್ರಿ, ಕೇಳ್ತಿದ್ರಿ, ಏನು ವರ್ಕ್ ಮಾಡ್ತೀರಾ, ಯಾವ ಥರ ವರ್ಕ್ ಮಾಡೋದು, ನೀವು ಡೈಲಿ ದುಡಿತೀರಾ, 20,000 to 40,000 ವೀಕ್ಲಿ ದುಡಿತೀರಾ, ನಾವು ಜಾಯಿನ್ ಮಾಡ್ತೀವಿ, ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ರಿ. ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಮೆಸೇಜ್ ಮಾಡ್ತಿದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಒಂದು ಸಜೆಷನ್ ಕೊಡ್ತೀನಿ. ಈ ವಿಡಿಯೋನ ಯಾವುದೇ ಸ್ಕಿಪ್ ಮಾಡ್ದಲೇ ನೋಡಿ. ಯಾವುದೇ ಡಿಸ್ಟ್ರಾಕ್ಷನ್ ಇದ್ರೆ ಅದನ್ನ ಸೈಡ್ ಮಾಡಿಬಿಟ್ಟು ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಏನಕ್ಕೋಸ್ಕರ ಅಂದ್ರೆ ಯಾರು ಈ ವಿಡಿಯೋನ ನೋಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವರ ಲೈಫ್ 360 ಡಿಗ್ರಿ ಚೇಂಜ್ ಆಗಿದೆ. ಅವರು ಈಗ ವೀಕ್ಲಿ ಮಂತ್ಲಿ 50,000 to 60,000 ತನಕ ಅರ್ನಿಂಗ್ ಮಾಡ್ತಿದ್ದಾರೆ. ಸೊ ನೀವು ನಿಮ್ಮ ಫೈನಾನ್ಷಿಯಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾ, ನಿಮ್ಮ ಮನೆಗೆ ಹೆಲ್ಪ್ ಮಾಡಬೇಕಾ, ನಿಮ್ಮ ಲೈಫ್ನ ಸೆಟಲ್ ಮಾಡ್ಕೋಬೇಕಾ, ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಯಾವುದೇ ಸ್ಕಿಪ್ ಮಾಡಬೇಡಿ. ಫಸ್ಟ್ ನಿಮಗೆ ಡೌಟ್ ಬರ್ಬೋದು, ಯಾರಿಲ್ಲಿ ವರ್ಕ್ ಮಾಡಬಹುದು ಅಂತ. ನಂಬರ್ 1, ಹೌಸ್ ವೈಫ್ಸ್ ಇಲ್ಲಿ ವರ್ಕ್ ಮಾಡ್ಬೋದು. ಯಾರಿಗೆ ಮನೆಯಿಂದ ಆಚೆ ಹೋಗಿ ಜಾಬ್ ಮಾಡ್ಲಿಕ್ಕಾಗಲ್ಲ, ಮಕ್ಳಿಗೆ ನೋಡ್ಕೋಬೇಕು, ಬೇರೆ ಕಡೆ ಟೈಮ್ ಕೊಡೋಕ್ಕಾಗಲ್ಲ, ಆಚೆ ಹೋಗಿ ದುಡಿಯೋಕ್ಕಾಗಲ್ಲ, ಫೈನಾನ್ಷಿಯಲಿ ಸೆಕ್ಯೂರ್ ಇಲ್ಲ, ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ, ಆ ಹೌಸ್ ವೈಫ್ಸ್ ಎಲ್ಲ ಇಲ್ಲಿ ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ನಂಬರ್ 2, ಸ್ಟೂಡೆಂಟ್ಸ್. ಯಾವ ಸ್ಟೂಡೆಂಟ್ಸು ತನ್ನ ಕಾಲೇಜ್ ಫೀಸ್ನ ಪೇ ಮಾಡ್ಬೇಕಂತ ಇದ್ದಾರೆ, ಮನೆಯಿಂದ ಪಾಕೆಟ್ ಮನಿ ಕೇಳಲಿಕ್ಕಾಗಲ್ಲ, ಎಕ್ಸ್ಪೆನ್ಸ್ನ ಮ್ಯಾನೇಜ್ ಮಾಡ್ಲಿಕ್ಕಾಗಲ್ಲ, ಯಾವೆಲ್ಲ ಸ್ಟೂಡೆಂಟ್ಸ್ ತನ್ನ ಫೈನಾನ್ಷಿಯಲಿ ಪ್ರಾಬ್ಲಮ್ ನೋಡ್ತಾ ಇದ್ದಾರೆ ಆ ಸ್ಟೂಡೆಂಟ್ಸ್ ಇಲ್ಲಿಂದ ಅರ್ನಿಂಗ್ ಮಾಡಬಹುದು. ನಂಬರ್ 3, ಜಾಬ್ ಹೋಲ್ಡರ್ಸ್. ತುಂಬಾ ಕಮಿಟ್ಮೆಂಟ್ ಅಲ್ಲಿ ಇರ್ತಾರೆ, ಸ್ಯಾಲರಿ ಜಾಸ್ತಿ ಇರಲ್ಲ, ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ, ಸ್ವಂತ ಎಕ್ಸ್ಪೆನ್ಸ್ ನ ಮ್ಯಾನೇಜ್ ಮಾಡ್ಲಿಕ್ಕಾಗಲ್ಲ, ಗ್ರೋತ್ ಆಗ್ತಿರಲ್ಲ, ಸ್ಯಾಲರಿ ಜಾಸ್ತಿ ಸಿಗ್ತಿರ್ಲಿಲ್ಲ, ಅಂತ ಜಾಬ್ ಹೋಲ್ಡರ್ಸ್ ಇಲ್ಲಿ ಈಸಿಲಿ ವೀಕ್ಲಿ 20,000 to 40,000 ತನಕ ಅರ್ನಿಂಗ್ ಮಾಡಬಹುದು. ನಂಬರ್ 2, ಡೌಟ್ ಇರುತ್ತೆ, ಏನಂತ ಅಂದ್ರೆ ಕ್ರೈಟೇರಿಯಾ ಏನಿದೆ ಇಲ್ಲಿ ವರ್ಕ್ ಮಾಡ್ಲಿಕ್ಕೆ ಅಂತ. ನಂಬರ್ 1, ನಿಮ್ಮ ಹತ್ರ ಒಳ್ಳೆ ಮೊಬೈಲ್ ಇರಬೇಕು. ನಂಬರ್ 2, ನಿಮ್ಮ ಹತ್ರ ಗುಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ನಂಬರ್ 3, ನಿಮ್ಮ ಹತ್ರ ಡೈಲಿ 2 to 3 hours ಟೈಮ್ ಇರಬೇಕು. ಸ್ವಲ್ಪ ಜನ ಕೇಳ್ತಾರೆ, ಲ್ಯಾಪ್ಟಾಪ್ ಬೇಕಾ, ಮ್ಯಾಂಡೇಟರಿನಾ? ನೋ, ಲ್ಯಾಪ್ಟಾಪ್ ಏನು ಮ್ಯಾಂಡೇಟರಿ ಇಲ್ಲ, ನೀವು ನಿಮ್ಮ ಮೊಬೈಲ್ ಇಂದಾನೇ ವರ್ಕ್ ಮಾಡಬಹುದು. ನಂಬರ್ 3, ಡೌಟ್ ಇರುತ್ತೆ, ಇದು ಸ್ಕೀಮ್ ಇರ್ಬೋದು, ಫೇಕ್ ಇರ್ಬೋದು, ಸ್ಕ್ಯಾಮ್ ಇರ್ಬೋದು. ಅದಕ್ಕೋಸ್ಕರ ನಿಮಗೆ ಒಂದು ಲೀಗಲಿಟೀಸ್ ಹಾಕ್ತೀನಿ, ಗೌರ್ಮೆಂಟ್ ಆಫ್ ಇಂಡಿಯಾದು. ಇದನ್ನ ಲೀಗಲಿಟೀಸ್ ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ದೆನ್ ಈ ಪ್ಲಾಟ್ಫಾರ್ಮಿಗೆ ಬಿಸ್ಗುರುಕುಲಿಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಸಿಕ್ಕಿದೆ. ಇನ್ನೊಂದು ನಿಮ್ಮ ಮೈಂಡಲ್ಲಿ ಡೌಟ್ ಬಂದಿರ್ಬೋದು, ಇದು MLM ಇರ್ಬೋದು, ಸ್ಕೀಮ್ ಇರ್ಬೋದು, ಸ್ಕ್ಯಾಮ್ ಇರ್ಬೋದು, ನೆಟ್ವರ್ಕ್ ಮಾರ್ಕೆಟಿಂಗ್ ಇರ್ಬೋದು ಅಂತ. ಇದಕ್ಕೋಸ್ಕರ ಒಂದೇ ಮಾತು ಹೇಳ್ತೀನಿ, ಇದು ಯಾವುದೇ ಥರದ ಸ್ಕೀಮ್ ಅಲ್ಲ, ಸ್ಕ್ಯಾಮ್ ಅಲ್ಲ, MLM ಅಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಲ್ಲ. ಇದು ಕಂಪ್ಲೀಟ್ ಗೌರ್ಮೆಂಟ್ ಸರ್ಟಿಫೈಡ್ ಪ್ಲಾಟ್ಫಾರ್ಮ್. ನೀವು ಡಿಜಿಟಲ್ ಸ್ಕಿಲ್ಸ್ ಮೇಲೆ ಕೆಲಸ ಮಾಡ್ತೀವಿ. ಈ 3 ಡೌಟು ಕ್ಲಿಯರ್ ಆದ್ಮೇಲೆ ನಿಮಗೆ ಒಂದು ಡೌಟ್ ಇರ್ಬೋದು, ಪ್ಲಾಟ್ಫಾರ್ಮ್ ಏನಿರ್ಬೋದು, ಯಾವ ಥರ ವರ್ಕ್ ಇರುತ್ತೆ, ಯಾವ ಥರ ವರ್ಕ್ ಮಾಡ್ಬೋದು, ಪ್ರೊಸೀಜರ್ ಏನು ಅಂತ. ಸೊ ಪ್ಲಾಟ್ಫಾರ್ಮ್ ಹೆಸರು ಬಂದ್ಬಿಟ್ಟು ಬಿಸ್ಗುರುಕುಲ್ ಪ್ರೈವೇಟ್ ಲಿಮಿಟೆಡ್. ಇದು MCA ರಿಜಿಸ್ಟರ್ಡ್ ಕಂಪನಿ. ನೀವು ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಅಫೇರ್ಸ್ ವೆಬ್ಸೈಟ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರಿ, ಪ್ರೀವಿಯಸ್ ಇದರಲ್ಲಿ ನೋಡಿದ್ರಿ ನೀವು. ಅದರಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಬಿಸ್ಗುರುಕುಲ್ ಡೀಟೇಲ್ಸ್ ಬರುತ್ತೆ. ಅದರಲ್ಲಿ ಏನೇ ನೀವು ಸರ್ಚ್ ಮಾಡಿದ್ವಾ, ಲೀಗಲಿಟೀಸ್ ಆಗ್ಬೋದು, GST ಸರ್ಟಿಫಿಕೇಟ್ ಆಗ್ಬೋದು, ಎಲ್ಲ ಲೀಗಲಿಟೀಸ್ ನಿಮಗೆ ಅದರಲ್ಲಿ ಸಿಗ್ಬಿಡುತ್ತೆ. ಬಟ್ ಆದ್ರೂ ನಿಮಗೆ ಸ್ಕೀಮು ಸ್ಕ್ಯಾಮು ಅಂತ ಡೌಟ್ ಇದೆ, ಇನ್ನೊಂದ್ಸರಿ ಕ್ಲಿಯರ್ ಮಾಡ್ತೀನಿ. ಇದು ಯಾವ ಥರದ MLM ಅಲ್ಲ, ಸ್ಕೀಮ್ ಅಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಕಂಪ್ಲೀಟ್ ಜೆನ್ಯೂನ್ ಪ್ಲಾಟ್ಫಾರ್ಮ್, ಇಂಡಿಯನ್ ವೆರಿಫೈಡ್ ಪ್ಲಾಟ್ಫಾರ್ಮ್. ದೆನ್ ಇಲ್ಲಿ ನಿಮ್ಮ ತರ 2 lakhsಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಎನ್ರೋಲ್ ಮಾಡಿದ್ದಾರೆ. ನಿಮ್ಮ ತರ ಜಾಸ್ತಿ ಸ್ಟೂಡೆಂಟ್ಸ್ ಇಲ್ಲಿ ಸಾಕಷ್ಟು ಜನ ತನ್ನ ಡ್ರೀಮ್ ಜಾಬ್ನ ತಗೊಂಡಿದ್ದಾರೆ, ಅರ್ನಿಂಗ್ ಮಾಡ್ತಿದ್ದಾರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಥ್ರೂ, ಸ್ವಂತ ಫ್ರೀಲಾನ್ಸಿಂಗ್ ಮಾಡ್ತಿದ್ದಾರೆ, ಇಂಟರ್ನ್ಶಿಪ್ ಮಾಡ್ತಿದ್ದಾರೆ, ತನ್ನ ಲೈಫ್ನ 360 ಡಿಗ್ರಿ ಚೇಂಜ್ ಮಾಡಿದ್ದಾರೆ. ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ಬಿಸ್ಗುರುಕುಲ್ ಪ್ರೊವೈಡ್ ಏನ್ ಮಾಡುತ್ತೆ. ಬೇಸಿಕಲಿ ಬಿಸ್ಗುರುಕುಲ್ ಸಿಂಪಲ್ ಮೀನಿಂಗು, ನೀವು ಇಲ್ಲಿ ಲರ್ನಿಂಗ್ ಮಾಡ್ಬೋದು, ಅರ್ನಿಂಗು ಮಾಡ್ಬೋದು ಅಟ್ ಎ ಸೇಮ್ ಟೈಮ್. ಬಿಸ್ಗುರುಕುಲ್ ಒಂದು ಕಂಪನಿ ಲೈಕ್ ಬೈಜೂಸ್ ಆರ್ ಅನ್ಅಕಾಡೆಮಿ ಟೈಪ್. ಯಾವ ತರ ನಿಮಗೆ ಬೈಜೂಸ್ ಮತ್ತೆ ಅನ್ಅಕಾಡೆಮಿಯಲ್ಲಿ ಲರ್ನಿಂಗ್ ಕೋರ್ಸಸ್ ಸಿಗುತ್ತೆ, ಸೇಮ್ ಅದೇ ತರ ಬಿಸ್ಗುರುಕುಲ್ ನಿಮಗೆ ಲರ್ನಿಂಗ್ ಕೋರ್ಸಸ್ ಪ್ರೊವೈಡ್ ಮಾಡುತ್ತೆ. ಈ ಕೋರ್ಸಸ್ ನ ನೀವು ಲರ್ನ್ ಮಾಡಿಬಿಟ್ಟು ಇಂಪ್ಲಿಮೆಂಟ್ ಮಾಡಿ ಮಲ್ಟಿಪಲ್ ಸ್ಕಿಲ್ಸ್ ನ ಕಲಿಬಹುದು. ಈ ಸ್ಕಿಲ್ಸ್ ನ ಕಲ್ತಿ ನೀವು ಮಲ್ಟಿಪಲ್ ವೇಸ್ ನಲ್ಲಿ ಇನ್ಕಮ್ ಮಾಡಬಹುದು. ಯಾವ ತರ ಅಂದ್ರೆ ನೀವು ಫ್ರೀಲಾನ್ಸಿಂಗ್ ಮಾಡಬಹುದು, ಜಾಬ್ ಮಾಡಬಹುದು, ಅಥವಾ ಇಂಟರ್ನ್ಶಿಪ್ ಮಾಡಬಹುದು, ಇಲ್ಲಾಂದ್ರೆ ನಿಮ್ಮ ಸ್ವಂತ ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಬಹುದು. ಈಗ ನಿಮ್ಗೆ ತುಂಬಾ ಜನಕ್ಕೆ ಫ್ರೀಲಾನ್ಸಿಂಗ್ ಅಂದ್ರೆ ಗೊತ್ತಿಲ್ಲ ಅನ್ಸುತ್ತೆ. ಫ್ರೀಲಾನ್ಸಿಂಗ್ ಸಿಂಪಲ್ ಮೀನಿಂಗ್ ಏನಂತ ಅಂದ್ರೆ, ನಿಮ್ಮ ಹತ್ರ ಒಂದು ಸ್ಕಿಲ್ ಇರುತ್ತೆ, ನಿಮಗೆ ಯಾವುದೋ ಒಂದು ಕೆಲಸ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಪರ್ಸನ್ ಇರ್ತಾನೆ, ಅವನಿಗೆ ಟೆಕ್ನಿಷಿಯನ್ ಕೆಲಸ ಬರುತ್ತೆ. ಅವ್ನು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡಲ್ಲ, ಆ ಟೆಕ್ನಿಷಿಯನ್ ಕೆಲಸನ ಅವನಿಗೆ ಕಸ್ಟಮರ್ ಸಿಕ್ದಂಗೆ ಅವ್ನು ಹೋಗಿ ಕೆಲಸ ಮಾಡ್ಕೊಡ್ತಾನೆ. ಅವನಿಗೆ ಮಂತ್ಲಿ ಸ್ಯಾಲರಿ ಕೊಡಲ್ಲ, ವೀಕ್ಲಿ ಕೊಡಲ್ಲ, ಅವ್ನ ಕೆಲಸ ಮುಗಿದ ತಕ್ಷಣ ಅವನಿಗೆ ಇನ್ಕಮ್ ಸಿಗುತ್ತೆ. ದಟ್ ಇಸ್ ಫ್ರೀಲಾನ್ಸಿಂಗ್. ನಿಮ್ಮ ಹತ್ರ ಒಂದು ಸ್ಕಿಲ್ ಇರುತ್ತೆ, ಆ ಸ್ಕಿಲ್ ನ ನೀವು ಕಲ್ತಿರ್ತೀರಾ, ಕಸ್ಟಮರ್ ಬರ್ತಾನೆ, ಕ್ಲೈಂಟ್ ಬರ್ತಾನೆ, ಆನ್ಲೈನ್ ಆಗ್ಬೋದು, ಆಫ್ಲೈನ್ ಆಗ್ಬೋದು, ಆ ಕ್ಲೈಂಟಿಗೋಸ್ಕರ ನೀವು ಸರ್ವಿಸ್ ಕೊಡ್ತೀರಾ, ಅವ್ನು ಪೇ ಮಾಡ್ತಾನೆ. ಈ ಫ್ರೀಲಾನ್ಸಿಂಗ್ ಅಲ್ಲಿ ನಿಮ್ಮ ಇನ್ಕಮ್ ಅವರಿಗಾಗಿರುತ್ತೆ, ವೀಕಿಗಾಗಿರುತ್ತೆ, ಮಂತಿಗಾಗಿರುತ್ತೆ. ಮಿನಿಮಮ್ ನೀವು ಫ್ರೀಲಾನ್ಸಿಂಗ್ ಸ್ಕಿಲ್ ಕಲ್ತ್ರೆ ಡೈಲಿ 3 ರಿಂದ 5 ಸಾವಿರ ಆರಾಮಾಗಿ ದುಡಿಬಹುದು. ಎರಡನೇದು ಜಾಬ್. ಈ ಸ್ಕಿಲ್ಸ್ ನ ಕಲ್ತಿ ನೀವು ಇಡೀ ಇಂಡಿಯಾದಲ್ಲಿ ಅಥವಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಆನ್ಲೈನ್ ಅಲ್ಲಿ
ಯಾವುದೇ ತರಹದ ಡ್ರೀಮ್ ಜಾಬ್ ನ ತಗೋಬಹುದು. ನಂಬರ್ 3 ಇಂಟರ್ನ್ಶಿಪ್ ಮಾಡಬಹುದು. ನಂಬರ್ 4 ಎಲ್ಲಾದ್ರೂ ನೀವು ಸ್ವಂತ ಸ್ಟಾರ್ಟ್ಅಪ್ ನ ಮಾಡಬಹುದು, ಯಾವುದೇ ನಿಮಗೆ ಟೆನ್ಷನ್ ಇರಲ್ಲ. ಇಷ್ಟೆಲ್ಲ ಮಾಡ್ಲಿಕ್ಕೆ ನೀವು ಹೇಗೆ ಸಾಧ್ಯ ಅಂದ್ರೆ, ನಿಮಗೆ ಬಿಸ್ಕುಟ್ ಸ್ಕೂಲ್ ಅಲ್ಲಿ ಒಂದಲ್ಲ ಎರಡಲ್ಲ ಟೋಟಲ್ 20+ ಗಿಂತ ಜಾಸ್ತಿ ಕೋರ್ಸಸ್ ಸಿಗುತ್ತೆ. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ತರ ಕೋರ್ಸ್ ನ ಲರ್ನ್ ಮಾಡ್ತೀರಾ, ಯಾವ ತರ ಇನ್ಕಮ್ ನ ಕ್ರಿಯೇಟ್ ಮಾಡ್ತೀರಾ, ಯಾವ ತರ ಕೋರ್ಸ್ ಇಂದ ನೀವು ಜರ್ನಿನ ಸ್ಟಾರ್ಟ್ ಮಾಡ್ತೀರಾ, ಎಷ್ಟು ಇನ್ಕಮ್ ನ ಕ್ರಿಯೇಟ್ ಮಾಡ್ತೀರಾ, ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಯಾವ ಕೋರ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಸಿಗುತ್ತೆ, ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಗೂಗಲ್ ಆಡ್ಸೆನ್ಸ್, ಡಿಜಿಟಲ್ ಮಾರ್ಕೆಟಿಂಗ್, ಫೇಸ್ಬುಕ್ ಆಡ್ಸೆನ್ಸ್, ತುಂಬಾ ಎಕ್ಸೆಟ್ರಾ ತುಂಬಾ ಕೋರ್ಸಸ್ ಸಿಗುತ್ತೆ. ಈಗ ಒಂದ್ ಕೋರ್ಸ್ ನ ನೀವು ಕಲ್ತ್ರೆ ಪವರ್ ಏನಿರುತ್ತೆ ಅಂತ ಹೇಳ್ತೀನಿ. ಒಂದ್ ಕೋರ್ಸಿನ ನೀವು ಎಷ್ಟು ಇನ್ಕಮ್ ಮಾಡಬಹುದು ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಕೋರ್ಸ್ ನ ಕಲ್ತ್ರಿ, ದಟ್ ಇಸ್ ಫೇಸ್ಬುಕ್ ಆಡ್ಸ್. ನೀವು ಯಾವುದೇ ಪ್ಲಾಟ್ಫಾರ್ಮ್ ಓಪನ್ ಮಾಡಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಫೇಸ್ಬುಕ್ ಆಗಿರ್ಲಿ, ಯೂಟ್ಯೂಬ್ ಆಗಿರ್ಲಿ, ನಿಮಗೆ ಫಸ್ಟ್ ಬರೋದೇ ಆಡ್. ಬರೀ ಒಂದ್ ಸ್ಕಿಲ್ ನ ಕಲ್ತಿ ನೀವು 60,000 to 80,000 ಮಂತ್ಲಿ ಜನರೇಟ್ ಮಾಡಬಹುದು. ಸಿಂಪಲ್. ಈ ಸ್ಕಿಲ್ ನ ನೀವು ಕಲ್ತಾದ್ಮೇಲೆ ತುಂಬಾ ಜನ ಇರ್ತಾರೆ, ಮಾರ್ಕೆಟಿಂಗ್ ಮಾಡೋರು, ಸ್ಟಾರ್ಟ್ಅಪ್ ಮಾಡೋರು, ಅಥವಾ ಬೇರೆ ಏಜೆನ್ಸಿನ ಓಪನ್ ಮಾಡೋರು. ಇಂಥ ಕಸ್ಟಮರ್ಸ್ ನಿಮ್ಮ ಹತ್ರ ಬರ್ತಾರೆ. ಇಂಥ ಕ್ಲೈಂಟ್ಸ್ ಬಂದಾಗ ಈ ಕ್ಲೈಂಟ್ಸಿಗೆ ಡೈಲಿ, ಫಾರ್ ಎಕ್ಸಾಂಪಲ್, ಈ ಕ್ಲೈಂಟ್ಸ್ಗೆ ನೀವು 10,000 ಮಂತ್ಲಿಗೆ ನಿಮ್ಮ ಚಾರ್ಜ್ ಅಂತ ಇಟ್ಬಿಟ್ಟು 5 ಕ್ಲೈಂಟ್ಸ್ ನ ನೀವು ಮೇಂಟೈನ್ ಮಾಡಿದ್ರೆ ಅಲ್ಲೇ ನಿಮ್ಮ 50,000 ಇನ್ಕಮ್ ಆಯ್ತು. ಜಸ್ಟ್ ನೀವು 3 to 4 hours ವರ್ಕ್ ಮಾಡೋದಿದ್ರೆ ಡೈಲಿ ಈ ಆಡ್ಸ್ ನ ಸೆಟಪ್ ಮಾಡ್ಕೊಡೋದು, ಅವರ ಆಡ್ಸ್ ಏನಾದ್ರು ಪ್ರಾಬ್ಲಮ್ ಬರದೆ ನೋಡೋದು, ಬರೀ ಒಂದು ಸ್ಕಿಲ್ ನ ನೀವು ಮ್ಯಾನೇಜ್ ಮಾಡಿ ಡೈಲಿ ಮನೆಯಿಂದಾನೆ ನೀವು 50,000 to 60,000 ಅರ್ನ್ ಮಾಡಬಹುದು ಬರೀ ಒಂದು ಸ್ಕಿಲ್ ಇಂದ. ಇನ್ನೊಂದು ಅಮೇಸಿಂಗ್ ಆಪರ್ಚುನಿಟಿ ಬಿಸ್ಕೂಲ್ ಪ್ರೊವೈಡ್ ಮಾಡುತ್ತೆ, ದಟ್ ಈಸ್ ಅಫಿಲಿಯೇಟ್ ಮಾರ್ಕೆಟಿಂಗ್. ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ನೋಡಿರ್ಬೋದು, ತುಂಬಾ ಜನ ಫ್ಲಿಪ್ಕಾರ್ಟ್ ಥ್ರೂ, ಅಮೆಝಾನ್ ಥ್ರೂ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡ್ತಾರೆ. ಆ ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡ್ತೀರಾ, ಅವರಿಗೆ 5% ಫ್ಲಿಪ್ಕಾರ್ಟ್ ಕಮಿಷನ್ ಕೊಡುತ್ತೆ. ಬಟ್ ಅದೇ ತರ ಬಿಸ್ಕೂಲ್ ಅಲ್ಲಿ ಈ ಏನು ಕೋರ್ಸಸ್ ಇದೆ, ಇದು ಮಾರ್ಕೆಟ್ ಅಲ್ಲಿ ಹೈಲಿ ಟ್ರೆಂಡಬಲ್ ಕೋರ್ಸಸ್. ಇದೇ ಕೋರ್ಸಸ್ ನ ನೀವು ಯಾರಾದ್ರೂ ರೆಫರ್ ಮಾಡಿದ್ರಿ ಅಥವಾ ಅವರೇ ಬಂದು ನಿಮ್ಮ ಲಿಂಕ್ ಥ್ರೂ ಪರ್ಚೇಸ್ ಮಾಡಿದ್ರು ಅಂದ್ರೆ ನಿಮಗೆ ಬಿಸ್ಕೂಲ್ 70% ತನಕ ಕಮಿಷನ್ ಕೊಡುತ್ತೆ. ಬಿಸ್ಕೂಲ್ ಕೋರ್ಸಸ್ ನ ಟೋಟಲಿ 4 ಪ್ಯಾಕೇಜಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಸೆಕೆಂಡ್ ಒನ್ ಟ್ರಾಫಿಕ್ ಮಾಸ್ಟ್ರಿ, ಥರ್ಡ್ ಒನ್ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ, ಫೋರ್ತ್ ಒನ್ ಫೈನಾನ್ಸ್ ಮಾಸ್ಟ್ರಿ. ನಿಮ್ಮ ಅರ್ನಿಂಗ್ ಟೋಟಲಿ ನಿಮ್ಮ ಪ್ಯಾಕೇಜ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಬ್ರ್ಯಾಂಡಿಂಗ್ ಮಾಸ್ಟ್ರಿಯಿಂದ ಸ್ಟಾರ್ಟ್ ಮಾಡಿದ್ರೆ 10,000 to 15,000 ತನಕ ಅರ್ನಿಂಗ್ ಮಾಡಬಹುದು. ಟ್ರಾಫಿಕ್ ಮಾಸ್ಟ್ರಿಂದ ಸ್ಟಾರ್ಟ್ ಮಾಡಿದ್ರೆ ನೀವು 20,000 to 30,000 ತನಕ ಅರ್ನಿಂಗ್ ಮಾಡಬಹುದು. ಇನ್ಫ್ಲೂಯೆನ್ಸ್ ಮಾಸ್ಟ್ರಿಂದ ಸ್ಟಾರ್ಟ್ ಮಾಡಿದ್ರೆ 40,000 to 60,000 ತನಕ ಅರ್ನಿಂಗ್ ಮಾಡಬಹುದು. ಅದೇ ನೀವು ಫೈನಾನ್ಸ್ ಮಾಸ್ಟ್ರಿಂದ ಸ್ಟಾರ್ಟ್ ಮಾಡಿದ್ರೆ 70 to 1 lakh rupees ತನಕ ಅರ್ನಿಂಗ್ ಮಾಡಬಹುದು. ಬ್ರ್ಯಾಂಡಿಂಗ್ ಮಾಸ್ಟ್ರಿಂದ ನೀವು ಸ್ಟಾರ್ಟ್ ಮಾಡಿದಿರಾ ಅಂದ್ರೆ ಟೋಟಲಿ ನಿಮಗೆ 8 ಕೋರ್ಸಸ್ ಸಿಗುತ್ತೆ. ಅದ್ರ ಜೊತೆ ನಿಮಗೆ 1 person ಇಂದ ನೀವು 2,000 ತನಕ ಅರ್ನ್ ಮಾಡಬಹುದು. ಅದೇ ನೀವು ಟ್ರಾಫಿಕ್ ಮಾಸ್ಟ್ರಿಂದ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಫ್ರೀ ಸಿಗುತ್ತೆ, ಅದ್ರ ಜೊತೆ ಟ್ರಾಫಿಕ್ ಮಾಸ್ಟ್ರಿನೂ ಸಿಗುತ್ತೆ. 1 person ಇಂದ ನೀವು 4,000 ತನಕ ಅರ್ನ್ ಮಾಡಬಹುದು. ಅದೇ ನೀವು ಇನ್ಫ್ಲೂಯೆನ್ಸ್ ಮಾಸ್ಟ್ರಿಯಿಂದ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. 1 person ಇಂದ ನೀವು 7,000 ಅರ್ನ್ ಮಾಡಬಹುದು. ಅದೇ ನೀವು ಫೈನಾನ್ಸ್ ಮಾಸ್ಟ್ರಿಯಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಬರುತ್ತೆ. 1 person ಇಂದ ನೀವು 10,000 ಅರ್ನಿಂಗ್ ಮಾಡಬಹುದು. ನನ್ನ ಪ್ಯಾಕೇಜಸ್ ಪ್ರೈಸ್ ಬಗ್ಗೆ ಮಾತಾಡಕ್ ಹೋದ್ರೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ ನಿಮಗೆ 5,000 ಆಗುತ್ತೆ, ಟ್ರಾಫಿಕ್ ಮಾಸ್ಟ್ರಿ ನಿಮಗೆ 9,000 ಆಗುತ್ತೆ, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ನಿಮಗೆ ಬಂದ್ಬಿಟ್ಟು 16,000 ಆಗುತ್ತೆ, ಫೈನಾನ್ಸ್ ಮಾಸ್ಟ್ರಿ ಬಂದ್ಬಿಟ್ಟು ನಿಮಗೆ 19,000 ಆಗುತ್ತೆ. ಬಟ್ ನನ್ನ ಹತ್ರ 5 ಕೂಪನ್ಸ್ ಇದೆ, ಅದ್ರ ಮೇಲೆ ನಿಮಗೆ 30% ತನಕ ಡಿಸ್ಕೌಂಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಬ್ರ್ಯಾಂಡಿಂಗ್ ಮಾಸ್ಟ್ರಿ ವೆಬ್ಸೈಟ್ ಥ್ರೂ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ 5,000 ಆಗುತ್ತೆ. ನನ್ನ ಕೂಪನ್ಸ್ ಥ್ರೂ ಪರ್ಚೇಸ್ ಮಾಡ್ತೀರಾ ಅಂದ್ರೆ 3,500 ಆಗುತ್ತೆ. ಅದೇ ಟ್ರಾಫಿಕ್ ಮಾಸ್ಟ್ರಿ ನೀವು ವೆಬ್ಸೈಟ್ ಥ್ರೂ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ 9,000 ಆಗುತ್ತೆ. ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ನಿಮಗೆ 16,000 ಇರೋದು 11,000 ಸಿಗುತ್ತೆ. ಫೈನಾನ್ಸ್ ಮಾಸ್ಟ್ರಿ ನಿಮಗೆ 20,000 ಇರೋದು 15,000 ಸಿಗುತ್ತೆ. ನೀವು ನನ್ನ ರೆಫರಲ್ ಲಿಂಕ್ ಥ್ರೂ, ನನ್ನ ಗೈಡೆನ್ಸ್ ಥ್ರೂ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಿಮ್ಮ ಜರ್ನಿ, ನಾನು ನಿಮಗೆ 30% ಆಫ್ ಕೊಡ್ತೀನಿ. ದೆನ್ ನಿಮಗೆ ನನ್ನ ಮೆಂಟರ್ಶಿಪ್ ಫ್ರೀ ಸಿಗುತ್ತೆ, ನನ್ನ ಗೈಡೆನ್ಸ್ ಫ್ರೀ ಸಿಗುತ್ತೆ. ಯಾವ ತರ ನೀವು ಇಲ್ಲಿ ವರ್ಕ್ ಮಾಡಬಹುದು, ಅರ್ನಿಂಗ್ ಮಾಡಬಹುದು, ನಾನು ಕಂಪ್ಲೀಟ್ ನಿಮಗೆ ಗೈಡ್ ಮಾಡ್ಕೊಡ್ತೀನಿ. ತುಂಬಾ ಜನಕ್ಕೆ ಒಂದು ಡೌಟ್ ಬರ್ಬೋದು, ದುಡ್ಡು ಹಾಕ್ಬೇಕಾ, ದುಡ್ಡು ಕಟ್ಬೇಕಾ, ಇಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾ? ನಾನು ನಿಮಗೆ ಒಂದು ಮಾತು ಕ್ಲಿಯರ್ ಮಾಡ್ಬಿಡ್ತೀನಿ, ಇಲ್ಲಿ ನೀವು ಯಾವುದೇ ತರಹದ ದುಡ್ಡು ಇನ್ವೆಸ್ಟ್ ಮಾಡ್ತಿಲ್ಲ. ನೀವು ಕಾಲೇಜಿಗೆ ಹೋದ್ರಿ, 2 ವರ್ಷ PU ಮಾಡಿದ್ರಿ, 4 ವರ್ಷ ಡಿಗ್ರಿ ಮಾಡಿದ್ರಿ, ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ರಾ ಅಥವಾ ಲರ್ನಿಂಗ್ ಮೇಲೆ ಹಾಕಿದ್ರಾ? ಅಲ್ಲಿ ಲರ್ನಿಂಗ್ ಮೇಲೆ ಹಾಕಿದ್ರಿ. ಸೇಮ್ ಇದೇ ತರ ನೀವು ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ, ನೀವು ಲರ್ನಿಂಗ್ ಮಾಡಕ್ಕೋಸ್ಕರ ತಗೋತಿದ್ರ. ಯಾವ ತರ ನೀವು ಡಿಗ್ರಿ ಮಾಡಕ್ಕೆ ಎಜುಕೇಶನ್ ತಗೊಂಡ್ರಿ, ಇಲ್ಲಿ ಕೋರ್ಸಸ್ ನ ಲರ್ನ್ ಮಾಡಕ್ಕೆ, ಸ್ಕಿಲ್ ನ ಕಲಿಯಕ್ಕೋಸ್ಕರ ತಗೋತಿದ್ರ ಏನು ಕೋರ್ಸ್. ಅದ್ರ ಲರ್ನಿಂಗ್ ಆದ್ಮೇಲೆ ನೀವು ಅರ್ನಿಂಗ್ ಆಗೋದು. ಫಸ್ಟ್ ನೀವು ಇಲ್ಲಿ ಕೋರ್ಸ್ ನ ತಗೋತೀರಾ, ಇನ್ವೆಸ್ಟ್ಮೆಂಟ್ ಯಾವ್ದು ಇಲ್ಲ, ಕೋರ್ಸ್ ನ ತಗೋತೀರಾ. ನೀವು ಇಲ್ಲಿ ಈ ಕೋರ್ಸ್ ನ ತಗೊಂಡಾದ್ಮೇಲೆ ನೀವು ಆ ಕೋರ್ಸ್ ನ ಲರ್ನ್ ಮಾಡಿ ಎಷ್ಟು ಬೇಕಾದ್ರೂ ಅರ್ನ್ ಮಾಡ್ಬೋದು. ಒಂದೇ ಸತಿ ತಗೋಬೇಕಾಗಿರೋದು, ಲೈಫ್ ಟೈಮ್ ನೀವು ಅರ್ನಿಂಗ್ ಮಾಡ್ಬೋದು, ಗೈಡೆನ್ಸ್ ಇರುತ್ತೆ. ಸೊ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೇಕಾದ್ರೆ ರಿಪ್ಲೈ ಮಾಡಿ, ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ರಿಪ್ಲೈ ಮಾಡಿಬಿಟ್ಟು ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಡಿ, ಅಥವಾ ರೆಫರಲ್ ಲಿಂಕ್ ಬೇಕಂದ್ರೆ ರಿಪ್ಲೈ ಮಾಡಿ, ನಾನು ನಿಮಗೆ ರೆಫರಲ್ ಲಿಂಕ್ ಮಾಡ್ತೀನಿ, ಅದ್ರ ಥ್ರೂ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು.